ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ವಿಚಾರದಲ್ಲಿ ಸರ್ಕಾರ ಸರಿಯಾಗಿ ಸಿದ್ಧತೆಯನ್ನ ನಡೆಸಿಲ್ಲ. ಸುಪ್ರೀಂ ಆದೇಶ ಪಾಲನೆ ಮಾಡೋದು ರಾಜ್ಯಕ್ಕೆ ಅನಿವಾರ್ಯ ಅಂತ ಹೇಳಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನೀವು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 3 ವರ್ಷ ನೀವೇ ನೀರಾವರಿ ಮಂತ್ರಿಗಳು. ಈ 3 ವರ್ಷದಲ್ಲಿ ನಾನು ಕೇಳ್ತಕ್ಕಂಥದ್ದು, ಡಿಸ್ಟ್ರೆಸ್ ಫಾರ್ಮುಲಾನ ಯಾವ ರೀತಿ ನೀವು ಮಳೆ ಕೊರತೆ ಇದ್ದಾಗ ಜಾರಿಗೆ ತರಬೇಕು ಅಂತಕ್ಕಂಥದ್ದಕ್ಕೆ ನಾವು ನಮ್ಮ ವಕೀಲರುಗಳ ಮುಖಾಂತರ ಒತ್ತಾಯ ಹಾಕಬೇಕಾಗಿತ್ತು. ಈ ಕುರ್ಚಿ ಹಂಚಿಕೆಯ ರಾಜಕೀಯನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿರೋದು. ನಾಡಿನ ಜನತೆಯ ಸಮಸ್ಯೆ ಬಗ್ಗೆ ಆಗಲಿ, ಏನು ಪರಿಸ್ಥಿತಿಗಳಿದೆ ಜನರ ಸಮಸ್ಯೆ, ಇದು ಯಾವುದಕ್ಕೂ ಕಳೆದ 3-4 ವರ್ಷದಲ್ಲಿ ನಾವು ಅವರ ಬಗ್ಗೆ ಚಿಂತನೆ ಮಾಡದೇ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಆದ್ಯತೆಗಳು ಕುರ್ಚಿ ಹಿಡಿಯೋದು ಹೇಗೆ ಅಂತಕ್ಕಂಥಲ್ಲೇ ನಮ್ಮ ಆದ್ಯತೆಗಳು ಇಟ್ಕೊಂಡಿದ್ದೇವೆ.